ಬಂದೆ ರಾಜ. ಏನಿದೆ ಇವತ್ತು? ಶುರು ಮಾಡ್ರಿ ದರ್ಬಾರ್. ಶಿವು ಶಿವು ಶಿವು. ಸ್ವಾಮಿ, ಶ್ರೀ ಶ್ರೀ ಮಹಾರಾಜರಿಗೆ ನಮಸ್ಕಾರ. ಅಡ್ವಿದೆ ಅಡ್ವಿದೆ ಅಡ್ವಿದೆ. ಅಯ್ಯ, ನಾನು ಪ್ರತಿದಿನ ಕೂಲಿ ಮಾಡಿ ನನ್ನ ಜೀವಿತವನ್ನು ನಡೆಸ್ತಾ ಇದ್ದೇನೆ. ಆದರೆ ಇವತ್ತು ನನ್ನ ಮನೆ ಎದುರಲ್ಲಿರುವಂಥ ಒಬ್ಬ ವ್ಯಕ್ತಿ ನನ್ನ ಆಸ್ತಿಯನ್ನು ಅವನು ಕದ್ದುಕೊಂಡಿದ್ದಾನೆ, ನನ್ನಿಂದ ತಪ್ಪಿಕೊಂಡಿದ್ದಾನೆ. ನೀವು ಹೇಗಾದರೂ ಮಾಡಿ ನನಗೆ ನ್ಯಾಯವನ್ನು ಕೊಡಿಸಬೇಕಾಗಿ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಅವನ ಹೆಸರು ಎಂತದು? ಸೋಮಪ್ಪ ಸೋಮಪ್ಪ ಸೋಮಪ್ಪ. ಸೋಮಪ್ಪ ನನ್ನ ಕೈ ಕಳಿಸಿ. ಸೋಮಪ್ಪ ಸೋಮಪ್ಪ ಸೋಮಪ್ಪ. ಬುದ್ಧಿ ನಮಸ್ಕಾರ ಬುದ್ಧಿ. ನಮಸ್ಕಾರ. ಏನು ಅವನ ಆಸ್ತಿ ಎಲ್ಲ ನೀನು ನೋಡ್ಕೊಂಡಿದ್ಯಂತೆ? ಇಲ್ಲ ಬುಜ್ಜಿ, ಅದು ನಮ್ಮ ತಾತನ ಕಾಲ ಇರೋದು. ಅವ್ರು ತಗೊಂಡಿದ್ದಾರೆ. ಈಗ ನನಗೆ ಬೇಕಾಯ್ತು, ನಾನು ತಗೊಂತೀನಿ ಬುದ್ಧಿ. ನಿನ್ನ ಹತ್ರ ಏನಾದ್ರು ಆಸ್ತಿ ಪತ್ರ ಉಂಟಾ? ಇಲ್ಲ ಬುದ್ಧಿ, ಅದು ನಮ್ದೇ. ಅಲ್ಲ, ಆಸ್ತಿ ಪತ್ರ ಇದೆ ಹೇಳು. ಇಲ್ಲ ಬುದ್ಧಿ, ಅದು ನಮ್ಮ ತಾತನ ಕಾಲದಿಂದ ನಮ್ದೇ ಬುದ್ಧಿ. ಅದು ಆ ಶಿವನ್ ತಾರೆ ಕಳಿಸಿ. ಶಿವು ಶಿವು ಶಿವು. ಹೇಳಿ ಸ್ವಾಮಿ, ಹೇಳಿ. ನಿನ್ನ ಹತ್ರ ಆಸ್ತಿ ಪತ್ರ ಇದೆಯಾ? ಇಲ್ಲ, ನಮ್ಮ ಅಜ್ಜಿ ಸೀರೆ ಇದೆ ಸರ್. ಸೀರೆನ ಕೇಳಿ ನನಗೆಲ್ಲ ನಿನ್ನ ಆಸ್ತಿ ಪತ್ರ ಬೇಕು. ನೀನೇನೋ ಅವ್ನು ತೋಳಿದಾನ ಅಂತ ಹೇಳ್ತಿದ್ದಲ್ಲ, ಆಸ್ತಿ ಪತ್ರ ತರಿಸು ನೀನು. ಪರೀಕ್ಷಿಸಿ ಮಂತ್ರಿಗಳೇ ಅದನ್ನ. ರಾಜ ಎಲ್ಲ ಸರಿ ಇದೆ. ಸರಿ ಇದೆಯಾ? ಅವ್ರ ಹತ್ರ ಉಂಟಲ್ಲ ಆಸ್ತಿ ಪತ್ರ, ನಿಮ್ಮ ಹತ್ರ ಎಲ್ಲಿದೆ? ಇಲ್ಲ ಬುದ್ಧಿ, ನಮ್ಮ ಹತ್ರ ಇಲ್ಲ ಬುದ್ಧಿ. ಅದು ನಮ್ದೇ ಆಸ್ತಿ. ಅವನನ್ನು ಹೊರಗೆ ಕಳಿಸಿ. ಸರಿ ಹಾಕಿ ಅವನನ್ನು. ಆಯ್ತು ರಾಜ. ಏಯ್, ಬಾರ, ಏಯ್. ರಾಜ ರಾಜ, ಯುವರಾಜ ಬಂದಿದ್ದಾರೆ. ನನ್ನ ಮಗನ? ಹೌದಾ? ಕರೆದುಕೊಂಡು ಬನ್ನಿ ಅವನನ್ನು. ಆಯ್ತು. ಯುವರಾಜರೇ, ರಾಜನ ಕರೀತಿದ್ದಾರೆ. ಅಪ್ಪ, ಮಗನೇ ಬಾ. ಬಾ. ನೀನು ಎಲ್ಲ ಹೋಗಿದೆ? ನಿನ್ನ ಸ್ಥಾನದಲ್ಲಿ ಕೂತ್ಕೊ. ಮಂತ್ರಿಗಳೇ, ಇವತ್ತೇನಾದ್ರು ಮತ್ತೆ ಇದೆಯಾ ದರ್ಬಾರಲ್ಲಿ? ಇಲ್ಲ ರಾಜ. ಹಾಗಾದ್ರೆ ಕುದುರೆಯನ್ನು ಸಿದ್ಧಪಡಿಸಿ. ನಾನು ನನ್ನ ಮಗನು ವಾ ವಾ ಗಾಡಿಗೆ ಹೋಗ್ತೇನೆ. ಮಾಡಿದ್ದಾಯ್ತು. ಸರಿ ಸರಿ ಸರಿ. ನಾನು ಇವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ಬರ್ತೀನಪ್ಪ. ಹೋಗಿ ಬಾ ಹೋಗಿ ಬಾ, ಅಮ್ಮನನ್ನು ಕಂಡುಕೊಂಡು ಬಾ. ಸೈನಿಕನೇ, ನಾವು ಮತ್ತೆ ಹೋಗೋಣ. ಅಯ್ಯೋ, ಏನಿದು ಕಾಡು? ಅಯ್ಯೋ, ನಾನು ಎಲ್ಲಿ ಬಂದಿದ್ದೇನೆ? ಇದೇನು ಎಲ್ಲ ಗಿಡಗಳು? ನನ್ನ ದಾರಿ ಎಲ್ಲಿದೆ? ನಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಅಯ್ಯೋ, ನನ್ನ ದಾರಿ ಎಲ್ಲಿದೆ? ಅಯ್ಯೋ, ನಾನು ಎಲ್ಲಿಗೆ ಬಂದು ಬಿಟ್ಟಿದ್ದೇನೆ? ಅಯ್ಯೋ, ಏನ್ ಮಾಡ್ಬೋದು? ನಾನೇನ್ ಮಾಡ್ತಾರೆ? ಏನ್ ಮಾಡ್ತಿದ್ದೀರಾ ನೀವು? ನಾನು ಬಿಟ್ಬಿಡ್ತೀನಿ.
ಜುಂಬಾ 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 ಜುಂಬಾ. ಯಾರದು? ರಾಜ ರಾಜ, ನಿಮ್ಮ ಮಗನು ಯುವರಾಜ ಕಾಣೆಯಾಗಿದ್ದಾನೆ. ಏನು ಇಂಥ ವಿಷಯನೆಲ್ಲ ಹೇಳಬೇಡ. ಇನ್ನೊಂದ್ಸತಿ ಹೇಳಿದ್ರೆ ಕೊಂದು ಹಾಕಿ ಬಿಡ್ತೇನೆ. ಇಲ್ಲ ರಾಜ, ನಿಜವಾಗ್ಲೂ ಕಾಣೆಯಾಗಿದ್ದಾನೆ. ಏನು ನನ್ನ ಮಗನು ಯುವರಾಜರು ಕಾಣೆ ಆಗಿದ್ದಾನ? ಹೌದು ರಾಜ. ಎಲ್ಲಿದ್ದಾನೆ ಅವನು? ಅವನು ನಿಮ್ಮನ್ನು ತನ್ನ ತಾಯಿ ಮನೆಗೆ ಹೋಗ್ತೀನಂದು ಕಾಡಲ್ಲೇ ಕಳೆದೋಗಿದ್ದಾನೆ. ಹೌದಾ? ಅವನನ್ನು ಹುಡುಕಿ ಸೈನಿಕರನ್ನು ಕರೆದುಕೊಂಡು ಹೋಗಿ ಅವನೊಂದು ಗುಂಪು ಮಾಡಿಕೊಂಡು ಅವನನ್ನು ಹುಡುಕಿ ಕರೆದುಕೊಂಡು ಬನ್ನಿ. ಆಯ್ತು ರಾಜ. ನನಗೆ ನನ್ನ ಯುವರಾಜನು ಬೇಕಾಗಿದೆ. ಆಯ್ತು ರಾಜ. ನೀನೊಂದು ಗುಂಪು ಮಾಡಿಕೊಂಡು ಹೋಗಿ ಕರೆದುಕೊಂಡು ಬಾ. ಅದು ಬಿಡಿ. ಅಯ್ಯೋ ನನ್ನ ಮಗನು ಫ್ಯೂಚರ್ ಪ್ಲಾನ್ ಮಾಡ್ತಿದ್ದ. ಅಯ್ಯೋ ನನ್ನ ಮಗನು, ಅಯ್ಯೋ ನನ್ನ ಮಗನು ಎಲ್ಲಿದ್ದಾನೆ? ದೇವ್ರೇ, ನನ್ನ ಮಗನನ್ನು ಕೊಡು. ದೇವ್ರೇ, ಅವನ ಪ್ಲಾನ್ಸ್ ಎಲ್ಲ ಕೆಡಬಾರ್ದು ದೇವ್ರೇ. ನನ್ನ ಮಗನು. ರಾಜ ರಾಜ, ನಿಮ್ಮ ಮಗನು ಸಿಕ್ಕಿಬಿಟ್ಟಿದ್ದಾನೆ. ಎಂತ ಒಳ್ಳೆ ಸುದ್ದಿ ನನಗೆ. ಆದ್ರೆ ರಾಜ, ಏನು? ಅವನು ಕಾಡು ಜನರ ಹತ್ರ ಇದ್ದಾನೆ. ಏನು? ಯುವರಾಜನ ಕಾಡು ಜನರಾಗ? ಹೌದು ಸ್ವಾಮಿ. ಏನದು ಹೀಗೆ ಹೇಳ್ತಿದ್ಯಾ? ಅವನನ್ನು ಕರೆದುಕೊಂಡು ಬನ್ನಿ. ಇಲ್ಲ, ಅವನಿಗೆ ಹೇಳು ಅವನು ಯುವರಾಜನೆಂದು. ನಾನು ಕರೆದೆ, ಆತ ಬರ್ತಾ ಇಲ್ಲ. ಹಾಗಾದ್ರೆ ಕುದುರೆ ನಿಶ್ಚಿತ ಮಾಡು, ನಾವೇ ಹೋಗಿ ಕರೆದುಕೊಂಡು ಬರೋಣ ಅವನನ್ನು. ಆಯ್ತು ರಾಜ. ಜುಂಬಾ 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 ಜುಂಬಾ. ರಾಜ, ಅಗೋ ಇವರೇ ಕಾಡು ಜನರು. ಅಗೋ ಅಲ್ಲಿ, ಅದೋ ಅಲ್ಲಿ 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 ನೋಡ್ರಿ. ಸರಿಯಾ ಅಲ್ಲಿ, ಅದೋ ಅವನೇ ನೋಡ್ರಿ, ನಿಮ್ಮ ಯುವರಾಜ. ಕಾಡು ಜನರಾಗಿ ಹೌದಲ್ಲ? ಬೇಟೆ ಆಡ್ತಿದ್ದಾನೆ. ಹೌದು. ಬಾ, ಅವರನ್ನು ಕರೆದುಕೊಂಡು ಬರೋಣ. ಆಯ್ತು. ಮಗನೇ, ಮಗನೇ, ನಾನು ನಿಮ್ಮಪ್ಪ ಯುವರಾಜ ಕಡು. ನೀನೇನು ಕಾಡು ಮನುಷ್ಯನಾಗಿದ್ಯಾ? ಬಾರೋ, ರಾಜ್ಯಕ್ಕೆ ಹೋಗೋಣ. ನಿಖರೆ ಮುಖ್ಯನ ನನ್ನ ಮಗನ ಏನ್ ಹೇಳ್ತೀರಣ್ಣ ನೀನು? ಇವನು ಪೂರ್ತಿ ಕಾಡು ಮನುಷ್ಯನಾಗಿದ್ದಾನೆ. ಮಂತ್ರಿಗಳೇ, ರಾಜ, ಅವನೇನ್ ಮಾಡಕ್ಕಾಗಲ್ಲ. ಮಂತ್ರಿಗಳೇ, ಏನಿದು ನನ್ನ ಮಗನು? ಮಂತ್ರಿಗಳೇ, ಏನಾದ್ರೂ ಮಾಡಬೇಕು. ಮಂತ್ರಿಗಳೇ, ಹೀಗೆ ಮಾಡೋಣ. ನಾವೇ ಇವರ ವೇಷ ಹಾಕಿಕೊಂಡು ಬಂದು ಇವರೊಂದಿಗೆ ಇದ್ದು ನನ್ನ ಮಗನನ್ನು ಕರೆದುಕೊಂಡು ಹೋಗೋಣ. ಹೌದದು, ಒಳ್ಳೆ ಯೋಚನೆ. ಆಯ್ತು, ಹಾಗೆ ಮಾಡೋಣ ರಾಜ. ಹಾಗಾದ್ರೆ ನಾವು ಹೋಗಿ ಅವರ ವೇಷ ಹಾಕಿಕೊಂಡು ನಾವು ಅವರ ಭಾಷೆಯನ್ನು ಕಲಿತುಕೊಂಡು ಬರೋಣ. ಆಯ್ತು ರಾಜ. ಬನ್ನಿ ಹೋಗುವ. ಜುಂಬಾ 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 ಜುಂಬಾ. ಸವಾ ತೆಗೆದು मेरी को तो ले चल के Zumba 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 ಸಿಗರೆ
ಈಗ ನೋಡು, ನಾನು ನಿಂದಾಗೆ ನಿನ್ನ ವೇಷ ಹಾಕಿಕೊಂಡು ನಾನು ಈಗ ಬಂದಿದ್ದೇನೆ. ನೋಡು, ಇವಾಗ ಕಂಡು ಹಿಡಿತಿದ್ಯಾ. ನನಗೆ ಎಷ್ಟು ಆನಂದ ಆಗ್ತಿದೆ ಗೊತ್ತಾ ನೀನು ಸಿಕ್ಕಿದ್ದಕ್ಕೆ. ನನ್ನ ಮಗ ಕಣೋ ನೀನೇ. ನೋಡು ಎಷ್ಟು ಸಿಕ್ಕಿದೆ ನೀನು ನನಗೆ. ಲೋಕದಲ್ಲಿರುವಂಥ ಎಲ್ಲದಕ್ಕಿಂತ ದೊಡ್ಡ ಆನಂದ ಸಿಕ್ಕಿದೆ ನನಗೆ. ಬಾ ರಾಜ್ಯಕ್ಕೆ ಹೋಗೋಣ. ಶಕಿರೆ ಪಪ್ಪ ಪಪ್ಪ ನಾವು ನೋಡಿದ ಹಾಗೆ ದೇವರ ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ನರ ಅವತಾರವನ್ನು ಹೊಂದಿ ಈ ಲೋಕಕ್ಕೆ ಬಂದವನೆಂಬುದಾಗಿ. ಸೊ ರಾಜನು ಯಾರಂತ ಹೇಳುವಾಗ ಯೇಸು ಸ್ವಾಮಿ ಆಗಿದ್ದಾನೆ. ಆತನು ರಾಜನಾಗಿ ದೇವರಾಗಿರುವಾಗಲೂ ಆತನು ಮನುಷ್ಯನಾಗಿ ಭೂಮಿಗೆ ಇಳಿದು ಬಂದು ಮನುಷ್ಯ ಅವತಾರವನ್ನು ತೆಗೆದುಕೊಂಡು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದವನಾಗಿದ್ದಾನೆ. ಸೊ ಅದುವೇ ಈ ಒಂದು ನಾಟಕದ ಸಾರಾಂಶವಾಗಿದೆ.